ಎಕ್ಸಸೈಸ್ ಮಾಡಬೇಕು, ವಾಕಿಂಗ್ ಮಾಡಬೇಕು, ಪ್ರತಿದಿನ ಸ್ನಾನ ಮಾಡಬೇಕು, ದಿನಕ್ಕೆ 2 ಸಲ ಹಲ್ಲನ್ನು ಉಜ್ಜಬೇಕು, ಹಾಲನ್ನು ಕುಡಿಯಬೇಕು, ಒಳ್ಳೆ ಪುಸ್ತಕಗಳನ್ನು ಓದಬೇಕು, ಪಾನಿಪುರಿ ಗೋಬಿ ತಿನ್ನಬಾರದು, ಒಳ್ಳೆ ಊಟ ಸೇವಿಸಬೇಕು, ಧ್ಯಾನ ಮಾಡಬೇಕು. ಈ ರೀತಿಯ ಚಟುವಟಿಕೆಗಳು ಮಾಡಿದ್ರೆ ನಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ. ದೈಹಿಕ ಸ್ವಾಸ್ಥ್ಯವನ್ನು ನೀವು ಹೇಗೆ ಹೆಚ್ಚಿಸಿಕೊಳ್ಳುವಿರಿ? ನಮ್ಮ ದೇಹದ ಆರೋಗ್ಯ ಚೆನ್ನಾಗಿರ್ಬೇಕು ಅಂದರೆ ದಿನ ಬೆಳಿಗ್ಗೆ ಬೇಗ ಎದ್ದು ವ್ಯಾಯಾಮ ಮಾಡಬೇಕು, ವಾಕಿಂಗ್ ಮಾಡಬೇಕು, ಸ್ನಾನ ಮಾಡಬೇಕು, ಹಾಲು ಕುಡಿಬೇಕು. ಏನು ಮಾಡಬೇಕಪ್ಪ? ಮೊಟ್ಟೆ ತಿನ್ನಬೇಕು, ಹಣ್ಣು ತರಕಾರಿ ಸೊಪ್ಪುಗಳನ್ನು ತಿನ್ನಬೇಕು. ನಮ್ಮ ದೇಹಕ್ಕೆ ಒಳ್ಳೆಯ ಪೌಷ್ಟಿಕಾಂಶಕತೆಯ ಆಹಾರವನ್ನು ಸೇವಿಸಬೇಕು. ಆರೋಗ್ಯಕರ ಜೀವನ ಶೈಲಿಗೆ ಪೌಷ್ಟಿಕ ಆಹಾರದ ಅಗತ್ಯವಿದೆಯೇ? ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದರೆ ಪೌಷ್ಟಿಕ ಆಹಾರವನ್ನು ತಿನ್ನಬೇಕು, ಸೊಪ್ಪುಗಳನ್ನು ತಿನ್ನಬೇಕು, ತರಕಾರಿ ತಿನ್ನಬೇಕು, ಹಣ್ಣುಗಳನ್ನು ತಿನ್ನಬೇಕು, ಮೀನು ಮೊಟ್ಟೆ ತಿನ್ನಬೇಕು, ಮೊಳಕೆ ಕಾಳನ್ನು ತಿನ್ನಬೇಕು, ಪ್ರೋಟೀನ್ ವಿಟಮಿನ್ ಹೊಂದಿರುವ ಪದಾರ್ಥಗಳನ್ನು ತಿನ್ನಬೇಕು. ಹೊರಗಡೆ ತಿಂಡಿ ತಿನ್ನಬಾರದು, ಬೇಕರಿ ತಿಂಡಿ ತಿನ್ನಬಾರದು. ಮಾನಸಿಕ ಸ್ವಾಸ್ಥ್ಯವನ್ನು ನೀವು ಹೇಗೆ ಹೆಚ್ಚಿಸಿಕೊಳ್ಳುವಿರಿ? ನಮ್ಮ ಮನಸ್ಸಿನ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಬೆಳಿಗ್ಗೆ ಬೇಗನೆ ಹೇಳಬೇಕು, ಧ್ಯಾನ ಮಾಡಬೇಕು, ಸ್ನಾನ ಮಾಡಬೇಕು, ದೇವರಿಗೆ ನಮಸ್ಕಾರ ಮಾಡಬೇಕು, ಪಾಪದಲ್ಲಿರಬಾರ್ದು, ಖುಷಿಯಿಂದಿರಬೇಕು, ಒಳ್ಳೆ ಪುಸ್ತಕವನ್ನು ಓದಬೇಕು, ಒಳ್ಳೆ ಆಟವನ್ನು ಆಡಬೇಕು, ಮೊಬೈಲ್ ಜಾಸ್ತಿ ಬಳಸಬಾರದು. ಈ ರೀತಿ ಮಾಡೋದ್ರಿಂದ ನಮ್ಮ ಆರೋಗ್ಯ ಹೇಗಿರುತ್ತೆ ಮಕ್ಕಳ?